ಇವತ್ತು ಬುಧವಾರ ಪದ್ಮಿನಿ ಏಕಾದಶಿ ಯಾತ್ರೆ ಇರ್ತಕ್ಕಂಥದ್ದು. ಇದೇ ದಿನದಂದು ನೀವು ಸ್ನಾನ ಮಾಡುವಾಗ ಮುಂಚೆ ನಿಮ್ಮ ದೇಹಕ್ಕೆ ಈ ಒಂದು ವಸ್ತುವನ್ನು ಹಚ್ಚಿ ಸ್ನಾನ ಮಾಡೋದ್ರ ಮುಖಾಂತರ ನಿಮಗೆ ಅತ್ಯಂತ ಪುಣ್ಯ ಸಿಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಈ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಪದ್ಮಿನಿ ಏಕಾದಶಿ ಇವತ್ತು ಬುಧವಾರ ದಿನ ಇರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಬೇಗ ಎದ್ದು ಮೊದಲಿಗೆ ತುಳಸಿ ದೇವರ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿ ಪೂಜೆಯ ಮುಗಿದ ನಂತರ ಗೋಮಯವನ್ನು ಸಿಕ್ಕಿದ್ರೆ ಗೋಮಯವನ್ನು ಸೇಕರಣೆ ಮಾಡಿ, ಅದಾದ ನಂತರ ನೆಲ್ಲಿಕಾಯಿ ಪುಡಿ ಅಂತ ಹೇಳಿ ಸಿಗುತ್ತೆ, ಅದು ಮತ್ತು ಮಣ್ಣು. ಓಕೆನಾ. ಇದನ್ನು ಜಲಕ್ಕೆ ನಮಸ್ಕರಿಸಿ, ಮೊದಲಿಗೆ ಜಲಕ್ಕೆ ನಮಸ್ಕರಿಸಿದ ನಂತರ ನಾನು ಹೇಳಿದ್ನಲ್ಲ, ಈ ವಸ್ತುಗಳನ್ನು ದೇಹಕ್ಕೆ ಹಚ್ಚಿ ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಇದ್ರ ಮೂಲಕ ಅತ್ಯಂತಕರ ಪುಣ್ಯ ಸಿಗುತ್ತೆ. ನಿಮ್ಮ ದೇಹದ ಎಲ್ಲ ನಕಾರಾತ್ಮಕ ಶಕ್ತಿ ದೂರಾಗಿ ಸಕಾರಾತ್ಮಕ ಶಕ್ತಿ ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಸ್ನಾನವನ್ನು ಮಾಡುವಾಗ ಮಹಾನದಿಗಳ ಹೆಸರನ್ನು ನೀವು ಜಪ ಮಾಡಬೇಕಾಗಿರುತ್ತೆ. ಓಕೆನಾ. ಪುಣ್ಯ ನದಿಗಳ ಹೆಸರನ್ನು. ಅದೇ ರೀತಿ ದೇವರ ಪೂಜೆಯನ್ನು ಮಾಡಿ, ಸ್ನಾನ ಮುಗಿದ ನಂತರ ಪೂಜೆ ಮಾಡುವಾಗ ವಿಷ್ಣು ಸಹಸ್ರಾರ ನಾಮವನ್ನು ಹೇಳಿ ಪೂಜೆಯನ್ನು ಮಾಡಿ, ಅದೇ ರೀತಿ ಹಣ್ಣುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಪೂಜೆಯನ್ನು ಮಾಡುವಾಗ ಪಿತೃಗಳನ್ನು ಸಹ ನೆನೀತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಓಕೆನಾ. ನಂತರ ಇದೇ ಪದ್ಮಿನಿ ಏಕಾದಶಿಯ ದಿನದಂದು ಸತ್ಯವನ್ನೇ ಹೇಳಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ಪುರಾಣ ಕಥೆಗಳನ್ನು ಇಡೀ ದಿನ ಕೇಳೋದ್ರ ಮುಖಾಂತರ ನಿಮಗೆ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಇದೀಗ ಉಲ್ಲೇಖಿಸಲಾಗಿದೆ. ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ವೀಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಥ್ಯಾಂಕ್ ಯು. ಬಾಯ್.